ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ವೈಪಾಯನೋಷ್ಠಪುಟನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತಿ ಪಿಬತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಕ್ಷ್ವಾಕು ವಂಶದಲ್ಲಿ ಬಂದ ಸತ್ಯವ್ರತ ಎಂಬ ರಾಜ ತ್ರಿಶಂಕು ಅಂತ ಪ್ರಸಿದ್ಧನಾದ. ತಂದೆಗೆ ದುಃಖವನ್ನ ಉಂಟು ಮಾಡಿದ್ದರಿಂದ ಕನ್ಯೆಯನ್ನು ಅಪಹರಣ ಮಾಡಿ ತಂದೆಗೆ ಸ್ವಲ್ಪ ದುಃಖವನ್ನು ಕೊಟ್ಟಿದ್ದರಿಂದ ಇದು ಒಂದು ಕಾರಣ. ಇನ್ನೊಂದು, ಗುರುಗಳಾದ ವಸಿಷ್ಠರ ಹಸುವನ್ನು ಕೊಂದಿದ್ದರಿಂದ, ಇದು ಎರಡು. ಕೊಂದ ಮೇಲೆ ಆ ಹಸುವಿನ ಮಾಂಸವನ್ನು ಪ್ರೋಕ್ಷಣೆ ಮಾಡದೆ, ನೈವೇದ್ಯ ಮಾಡದೆ ತಿಂದಿದ್ದರಿಂದ, ಹೀಗೆ ಮೂರು ಶಂಕುಗಳು ಅವನಿಗೆ ಪಾಪಗಳು ಬಂದಿದ್ದರಿಂದ ಅವನನ್ನು ತ್ರಿಶಂಕು ಅಂತ ಎಲ್ಲರೂ ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ಇಂತಹ ತ್ರಿಶಂಕು ವಿಶ್ವಾಮಿತ್ರರ ದಯೆಯಿಂದ ಅಂತರಿಕ್ಷದಲ್ಲಿ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡಿಕೊಂಡು ಈಗಲೂ ಇದ್ದಾನೆ ಅಂತ. ಅವನಿಗೆ ಸತ್ಯರಥ ಎಂಬ ಭಾರ್ಯೆಯಲ್ಲಿ ಹುಟ್ಟಿದವನೇ ಹರಿಶ್ಚಂದ್ರ ಅಂತ. ಬಹಳ ಪ್ರಸಿದ್ಧನಾದ ರಾಜ ಇವ ಹರಿಶ್ಚಂದ್ರ ಅಂತ. ಇಕ್ಷ್ವಾಕು ವಂಶದಲ್ಲಿ ಬಂದವರು ಎಲ್ಲರೂ ಪ್ರಸಿದ್ಧರಾದವರೇ. ಅದರಲ್ಲಿ ಹರಿಶ್ಚಂದ್ರ ಬಹಳ ಪ್ರಸಿದ್ಧನಾದ ರಾಜ. ತಸ್ಯ ಸತ್ಯರಥ ನಾಮ ಭಾರ್ಯ ಕೈಕಯ ವಂಶದ ಕುಮಾರಂ ಜನಯಾಮಾಸ ಹರಿಶ್ಚಂದ್ರಂ ಅಕಲ್ವಶಂ. ಹರಿಶ್ಚಂದ್ರ ಎಂಬ ಮಗ ಹುಟ್ಟಿದ. ಆ ಹರಿಶ್ಚಂದ್ರನ ಕಥೆ ಈ ಹರಿವಂಶದಲ್ಲಿ ಸ್ವಲ್ಪ ಮಾತ್ರ ಬರ್ತದೆ. ಬಹಳ ವಿಸ್ತಾರವಾಗಿ ಭಾಗವತದಲ್ಲಿ ಬಂದಿದೆ. ಇನ್ನು ಮಾರ್ಕಂಡೇಯ ಪುರಾಣದಲ್ಲಿ ಬಂದಿದೆ. ಈ ಹರಿಶ್ಚಂದ್ರ ಎಂಬ ರಾಜ ಮೊದಲಿಗೆ ಅವ ಅಸತ್ಯ ಹರಿಶ್ಚಂದ್ರ ಆಗಿದ್ದ. ಆಮೇಲೆ ಸತ್ಯ ಹರಿಶ್ಚಂದ್ರ ಅಂತ ಪ್ರಸಿದ್ಧನಾದ. ಅದು ಹೇಗೆ ಅಸತ್ಯ ಹರಿಶ್ಚಂದ್ರ ಆದ ಇವ ಮೊದಲಿಗೆ ಅಂದರೆ, ಆ ಹರಿಶ್ಚಂದ್ರ ತನಗೆ ಸಂತತಿ ಆಗಿದ್ದಿಲ್ಲ. ಆ ಕಾರಣದಿಂದ ಈ ಹರಿಶ್ಚಂದ್ರ ಏನು ಮಾಡಿದ, ವರುಣನನ್ನ ಕುರಿತು ತಪಸ್ಸು ಮಾಡಿದ. ವರುಣಂ ಶರಣಂ ಯಾತಃ ಪುತ್ರೋ ಮೇ ಜಾಯತಾಂ ಪ್ರಭೋ. ವರುಣ ದೇವರೇ, ನನಗೆ ಮಗುವನ್ನು ಒಂದು ಅನುಗ್ರಹ ಮಾಡಿ. ಯದಿ ವೀರೋ ಮಹಾರಾಜ ತೇನೈವ ತ್ವಾಂ ಯಜಯಿತಿ. ಮಗುವನ್ನು ಕೊಡು, ನನಗೆ ಒಂದು ವೀರಪುತ್ರ ಜನಿಸಲಿ, ಅವನನ್ನೇ ಪಶುವನ್ನಾಗಿ ಮಾಡಿ ನಿನಗೆ ಯಾಗ ಮಾಡುತ್ತೇನೆ, ಬಲಿ ಕೊಡುತ್ತೇನೆ ಅಂತ ಈ ರೀತಿಯಾಗಿ ಹರಕೆಯನ್ನು ಹೊತ್ತ. ಬಹಳ ವಿಚಿತ್ರವಾದ ಹರಕೆ ಇದು. ಮಕ್ಕಳಿದ್ದಿಲ್ಲ, ನನಗೆ ಮಗು ಬೇಕು ಅಂತ ಹರಕೆ. ಮಗು ಆದ ಮೇಲೆ ನಿನಗೆ ಏನು ಕೊಡುತ್ತೇನೆ ಅಂದರೆ ಆ ಮಗುವನ್ನೇ ಬಲಿ ಕೊಡುತ್ತೇನೆ ಅಂತ ಹರಕೆ. ಇಷ್ಟು ವಿಚಿತ್ರವಾದ ಹರಕೆಯನ್ನು ಹೊತ್ತಿದ್ದಾನೆ. ಆದರೂ ವರುಣ ಪ್ರೀತನಾದ ಅಂತ ಒಂದು ಮಗುವನ್ನ ಅನುಗ್ರಹ ಮಾಡಿದ. ಹರಿಶ್ಚಂದ್ರನಿಗೆ ಒಂದು ಮಗು ಹುಟ್ಟಿತು.
ಒಂದು ಪ್ರಶ್ನೆ ಬರುತ್ತದೆ, ಹುಟ್ಟುವ ಮಗುವನ್ನು ಆಗಲೇ ಬಲಿ ಕೊಡುವುದು ಅಂತ ಆದರೆ ಮಗು ಯಾಕೆ ಬೇಕು ಅಂತ. ಹರಿಶ್ಚಂದ್ರನ ಅಭಿಪ್ರಾಯ ಹಾಗೆ ಇದ್ದಿಲ್ಲ. ಮಗು ಜನಿಸಲಿ, ಬಲಿ ಕೊಡುತ್ತೇನೆ ಅಂತ, ಆಗತಾನೆ ಬಲಿ ಕೊಡ್ತೇನೆ ಅಂತ ಅಲ್ಲ, ಒಟ್ಟಾರೆಯಾಗಿ ಬಲಿ ಕೊಡ್ತೇನೆ ಅಂತ ಒಂದು ತೀರ್ಮಾನ ಮಾಡಿದ್ದ. ಅಂತೂ ವರುಣ ಪ್ರೀತನಾದ ಒಂದು ಮಗು ಹುಟ್ಟಿತು. ಆ ಮಗುವಿಗೆ ಹೆಸರೇ ರೋಹಿತ ಅಂತ. ರೋಹಿತಾಶ್ವ ಅಂತನೂ ಕರೀತಾರೆ. ಅಂತೂ ಮಗು ಹುಟ್ಟಿದ ಕೂಡಲೇ ವರುಣ ಬಂದೇ ಬಿಟ್ಟ. ಹರಿಶ್ಚಂದ್ರ, ವೀರಪುತ್ರ ಜನಿಸಿದರೆ ನನಗೆ ಬಲಿ ಕೊಡುತ್ತೇನೆ ಅಂತ ಹೇಳಿದ್ದಿ, ಪುತ್ರ ಜನಿಸಿದ್ದಾನೆ, ಕೊಡು ಬಲಿ ಅಂತ ಹೇಳಿದ. ಹರಿಶ್ಚಂದ್ರ ಹೇಳ್ತಾನೆ, ಅಲ್ಲ, ಈಗ ತಾನೇ ಮಗು ಜನಿಸಿದೆ, 10 ದಿನ ಮೈಲಿಗೆ ಅಂತ ನಮ್ಮಲ್ಲಿ ಇದೆ, ಜಾತಾಶೌಚ ಅಂತ ಇರುತ್ತದೆ. ಈ ಕಾಲದಲ್ಲಿ ಏನು ಯಾಗ ಇತ್ಯಾದಿಗಳನ್ನೆಲ್ಲ ಮಾಡಲಿಕ್ಕೆ ಬರುವುದಿಲ್ಲ, ಮೈಲಿಗೆಯ ಕಾಲ. 10 ದಿನ ಕಳೆದ ಮೇಲೆ ಬಾ, ನೀನು ಕೊಡ್ತೇನೆ ಬಲಿ ಅಂತ ಹೇಳಿದ. ಅಂತೂ ತಪ್ಪಿಸಿಕೊಂಡ. ಯದಾ ಪಶು ನಿರ್ದಶಃ ಸ್ಯಾತ್ ಅತಮೇಧ್ಯ ಭವೇದಿತಿ. 10 ದಿನಗಳು ಆದ ಮೇಲೆ ಮತ್ತೆ ವರುಣ ಬಂದೇ ಬಿಟ್ಟ ಅಂತ, ಬಲಿ ಕೊಡು ಅಂತ. ಆಗ ಹೇಳಿದ ಮಾತು ಏನು ಹರಿಶ್ಚಂದ್ರ? ಯದಾ ಪಶು ನಿರ್ದಶಃ ಸ್ಯಾತ್ ಅತಮೇಧ್ಯ ಭವೇದಿತಿ. ಹಲ್ಲು ಇಲ್ಲದ ಮಗುವನ್ನು ಬಲಿ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ. ಹಲ್ಲೇ ಹುಟ್ಟಿಲ್ಲ ಇನ್ನು ಈ ಮಗುವಿಗೆ. ನಮಗೆ ಏನೋ ಮೈಲಿಗೆ ಪರಿಹಾರ ಆಯಿತು 10 ದಿನ ಆದ ಮೇಲೆ, ಆದರೆ ಹಲ್ಲು ಬರದ ಮಗು ಮೈಲಿಗೆ, ಆ ಮಗುವನ್ನು ಬಲಿ ಕೊಡುವುದು ಹೇಗೆ? ಹಲ್ಲು ಬರಲಿ ಅಂತ ಹೇಳಿದ. ವರುಣ ಆಯಿತು ಅಂತ ಮತ್ತೆ ಹೋದ ಅಂತೆ. ಮಗುವಿಗೆ ಹಲ್ಲು ಬಂತು. ವರುಣ ಮತ್ತೆ ಬಂದ ಅಂತ, ಹಲ್ಲು ಬಂತಲ್ವ ಮಗುವಿಗೆ, ದಾನ ಕೊಡುವಂತ, ಬಲಿ ಕೊಡುವಂತ, ಬಲಿದಾನ ಮಾಡಿ ಕೊಡುವ ಅಂತ ಹೇಳಿದ. ಹರಿಶ್ಚಂದ್ರ ಮತ್ತೆ ತಪ್ಪಿಸಿಕೊಂಡ. ಈಗ ಏನೋ ಹಲ್ಲು ಬಂದಿದೆ ಸರಿ, ಈ ಹಲ್ಲು ಯಾವಾಗಲೂ ಶಾಶ್ವತ ಅಲ್ಲ. ಮೊದಲು ಬಂದ ಹಲ್ಲು ಬಿದ್ದು ಹೋಗ್ತದೆ, ಆಮೇಲೆ ಮತ್ತೆ ಹಲ್ಲು ಬರುತ್ತದೆ. ಆ ಹಲ್ಲು ಬಂದ ಮೇಲೆ ಮಾತ್ರ ಆ ಮಗು ಬಲಿದಾನಕ್ಕೆ ಯೋಗ್ಯವಾದದ್ದು ಅಂತ ಹೇಳಿದ. ಮತ್ತೆ ಕಳಿಸಿದ. ವರುಣ ಆಯಿತು ಅಂತ ಮತ್ತೆ ಹೋದ. ಮೊದಲು ಬಂದ ಹಲ್ಲು ಬಿದ್ದು ಹೋಯಿತು, ಮತ್ತೆ ಹಲ್ಲು ಬಂತು. ಆಗ ಮತ್ತೆ ವರುಣ ಬಂದ. ಹಲ್ಲು ಬಂದಿದೆ ಅಲ್ಲ, 1ನೇ ಬಾರಿ ಬಿದ್ದು ಹೋದ ಹಲ್ಲು 2ನೇ ಬಾರಿಗೆ ಮತ್ತೆ ಬಂತು. ಬಲಿ ಕೊಡು ಅಂತ ಹೇಳಿದಾಗ ಹರಿಶ್ಚಂದ್ರ ಮತ್ತೆ ತಪ್ಪಿಸಿಕೊಂಡ. ಈ ಮಗುವಿಗೆ ಸಂಸ್ಕಾರ ಆಗಲಿಲ್ಲ. ಕ್ಷತ್ರಿಯರಿಗೆ ಬೇಕಾದಂತಹ ಸಂಸ್ಕಾರ ಆಗದೆ ಆ ಮಗು ಹೇಗೆ ಮಡಿಯಾದೀತು? ಸಂಸ್ಕಾರ ಎಲ್ಲ ಆಗಬೇಕು. ಉಪನಯನ ಇತ್ಯಾದಿ ಸಂಸ್ಕಾರಗಳು ಎಲ್ಲ ಇವೆ, ಅದೆಲ್ಲ ಆಗಬೇಕು. ಆಮೇಲೆ ಬಾ ಅಂತ ಕಳಿಸಿದ. ನಿಜವಾಗಿಯೂ ವರುಣನಿಗೆ ಇದೆಲ್ಲ ಗೊತ್ತಿದೆ. ಆದರೂ ಆಯಿತು ಅಂತ ಹೋದ ವರುಣ. ಮುಂದೆ ಏನೆಲ್ಲ ನಡಿಬೇಕೋ ಅದು ನಡಿಬೇಕು ಅಂತ ವರುಣನ ಅಭಿಪ್ರಾಯ. ಆದ್ದರಿಂದ ವರುಣ ಹಾಗೆ ಹೋದ. ಈ ಹರಿಶ್ಚಂದ್ರ ಪ್ರತಿ ಬಾರಿಗೂ ಸುಳ್ಳು ಸುಳ್ಳು ಹೇಳುತ್ತಾ ಇದ್ದ. ಕೊಡ್ತೇನೆ ಅಂದ ಮೇಲೆ ಕೊಡಬೇಕು. ಆದರೆ ಏನೋ ಒಂದು ಕಾರಣವನ್ನ, ನೆಪವನ್ನು ಹೇಳಿ ವರುಣನ್ನ ಕಳಿಸ್ತಾ ಇದ್ದ, ಬಲಿ ಕೊಟ್ಟಿಲ್ಲ. ರೋಹಿತ ಅವನ ಮಗ ದೊಡ್ಡವನಾದ. ಅವನಿಗೆ ಗೊತ್ತಾಯಿತು, ನನ್ನ ತಂದೆ ನಾನು ಹುಟ್ಟಿದರೆ ಬಲಿ ಕೊಡ್ತೇನೆ ಅಂತ ವರುಣನಿಗೆ ಹರಕೆ ಹೊತ್ತಿದ್ದಾನೆ ಅಂತ ಗೊತ್ತಾಯ್ತು. ಇನ್ನೇನು ನನ್ನನ್ನು ಬಲಿ ಕೊಡ್ತಾನೆ ತಂದೆ ಅಂತ ತಿಳ್ಕೊಂಡ. ನಾನು ಇಲ್ಲಿ ಇದ್ದರೆ ತಾನೆ, ಹೊರಟು ಬಿಡ್ತೇನೆ ಅಂತ ಮನೆ ಬಿಟ್ಟೆ ಹೋಗಿಬಿಟ್ಟ ರೋಹಿತ್. ಮನೆಯಲ್ಲಿ ಇದ್ದರೆ ತಾನೇ ಬಲಿ ಕೊಡುದು ನನ್ನನ್ನ, ನಾನೇ ಹೊರಟು ಹೋಗಿಬಿಡುತ್ತೇನೆ ಅಂತ ಹೊರಟೇ ಹೋಗಿಬಿಟ್ಟ. ಅಂತೂ ಏನು ಬಲಿ ಕೊಡುತ್ತೇನೆ ಅಂತ ಹೇಳಿದ ಮಾತು ಅದು ಸತ್ಯ ಆಗಲಿಲ್ಲ, ಅಸತ್ಯವೇ ಆಯಿತು. ಮಾತಿಗೆ ತಪ್ಪಿದ್ರಿಂದ ಹರಿಶ್ಚಂದ್ರನಿಗೊಂದು ರೋಗ ಬಂತು ಅಂತ.
ಜಲೋದರ ರೋಗ, ಉದರ ರೋಗ, ಮಹೋದರ ಜಲೋದರ ರೋಗ. ಹೊಟ್ಟೆ ನೀರಿನಿಂದ ಉಬ್ಬಿ ಬಿಡುದು, ದೊಡ್ಡ ಹೊಟ್ಟೆ ಆಗುದು, ಕೂಡ್ಲಿಕ್ಕೂ ಆಗುದಿಲ್ಲ, ಹೇಳಲಿಕ್ಕೂ ಆಗುದಿಲ್ಲ, ಅಂತಹ ಒಂದು ದೊಡ್ಡ ರೋಗ ಜಲೋದರ ರೋಗ. ವರುಣನಿಗೆ, ವರುಣ ಅಂದರೆ ನೀರಿನ ಅಭಿಮಾನಿಯವ, ಅರ್ಥಾತ್ ಸಮುದ್ರ ರಾಜ. ಅವನಿಗೆ ಮಾತು ಕೊಟ್ಟು ತಪ್ಪಿ ನಡೆದ, ನೀರಿಗೆ ಸಂಬಂಧಪಟ್ಟ ರೋಗ ಬಂತು ಅವನಿಗೆ, ಜಲೋದರ ರೋಗ ಬಂತು. ಈ ವಿಷಯ ಕಾಡಿನಲ್ಲಿ ಇದ್ದ ರೋಹಿತನಿಗೆ ಗೊತ್ತಾಯಿತು. ನನ್ನ ತಂದೆಗೆ ಉದರ ರೋಗ ಬಂದಿದೆ. ಯಾಕೆ ಬಂದಿದೆ ಅಂದರೆ ನನ್ನನ್ನು ಬಲಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಆದ್ದರಿಂದ ರೋಗ ಬಂದಿದೆ ಅಂತ ತಿಳ್ಕೊಂಡವ. ಸುಮಾರು ವರ್ಷ ಆಗಿತ್ತು. ಏನಾದರೂ ಮಾಡಿ ಇದರಿಂದ ಈ ರೋಗದಿಂದ ತಪ್ಪಿಸಬೇಕು ತಂದೆಯನ್ನ ಅಂತ ತಿಳ್ಕೊಂಡು ಹೊರಟ ಅಂತೆ. ಹೊರಡುವಾಗ ನನ್ನನ್ನು ಬಲಿ ಕೊಡಬಾರದು, ನನ್ನ ಬದಲಿಗೆ ಬೇರೆ ಯಾವುದಾದರೂ ಒಬ್ಬನನ್ನ ಬಲಿ ಕೊಡೋಣ ಅಂತ ತೀರ್ಮಾನ ಮಾಡಿ ಒಬ್ಬನನ್ನ ಮಾರಾಟಕ್ಕೆ, ಕ್ರಯಕ್ಕೆ ತೆಗೆದುಕೊಂಡ. ಅಜೀಗರ್ತ ಅಂತ ಒಬ್ಬ ಋಷಿ ಇದ್ದ. ಆ ಋಷಿಯ ಮಗನೇ ಶುನಶೇಪ ಅಂತ. ಅವನಿಗೆ 3 ಮಂದಿ ಮಕ್ಕಳಿದ್ದರು. ಅಜೀಗರ್ತ ಋಷಿಗೆ 3 ಮಂದಿ ಮಕ್ಕಳು. ಆ ಮಕ್ಕಳಲ್ಲಿ ಮಧ್ಯದವ ಶುನಶೇಪ. ಆ ತಂದೆ ಈ ಮಧ್ಯದ ಮಗನನ್ನು ಮಾರಾಟ ಮಾಡಿದ. ರೋಹಿತ ನನಗೆ ಒಬ್ಬ ಮಗನನ್ನು ಕೊಡುವ ಅಂತ ಹೇಳಿದ್ದು, ಆದರೆ ಮಧ್ಯದ ಮಗ ಯಾರಿಗೂ ಬೇಡದವನಾದ. 3 ಮಂದಿ ಮಕ್ಕಳಲ್ಲಿ ಮೊದಲನೆಯ ಮಗ ತಂದೆಗೆ ಪ್ರಿಯನಾಗಿದ್ದ. ತಂದೆ ಹೇಳಿದ, ಈ ಮಗ ದೊಡ್ಡ ಮಗ ನನಗೆ ಬೇಕು ಅಂತ. ತಾಯಿ ಹೇಳಿದ್ಲು, ಕೊನೆಯ ಮಗ ನನ್ನ ಪ್ರೀತಿಯ ಮಗ, ಅವ ನನಗೆ ಬೇಕು ಅಂತ. ಮತ್ತು ಬೇಡವಾದ ಮಗ ಯಾರು? ಮಧ್ಯದವ ಶುನಶೇಪ. ಅವನನ್ನೇ ಮಾರಾಟ ಮಾಡಿದ. ಬಲಿಗೆ ಅಲ್ವಾ, ಬಲಿ ಕೊಡ್ಲಿಕ್ಕೆ ನನ್ನ ಮಗನನ್ನು ಸ್ವೀಕಾರ ಮಾಡುವಂತ. ಮುಂದೆ ಬಲಿ ಕೊಟ್ಟರೆ ನನಗೂ ಪುಣ್ಯ ಇದೆ, ಅವನಿಗೂ ಪುಣ್ಯ ಇದೆ ಅಂತ ಹೇಳಿ ಆ ಶುನಶೇಪನನ್ನು ಬಲಿ ಕೊಟ್ಟ. ಶುನಶೇಪ ಸಾಮಾನ್ಯದವನಾಗಿದ್ದಿಲ್ಲ ಮಾತ್ರ, ವಿಶ್ವಾಮಿತ್ರರನ್ನು ಒಲಿಸಿಕೊಂಡಿದ್ದ ಅಂತೆ. ವಿಶ್ವಾಮಿತ್ರರನ್ನು ಒಲಿಸಿಕೊಂಡಿದ್ದ. ದಾರಿಯಲ್ಲಿ ಹೋಗುವಾಗ ವಿಶ್ವಾಮಿತ್ರರು ಕೂಡ ಸಿಕ್ಕಿದ್ರು. ವಿಶ್ವಾಮಿತ್ರರಲ್ಲಿ ಪ್ರಸಂಗವನ್ನು ಹೇಳಿದಾಗ ವಿಶ್ವಾಮಿತ್ರರು ಒಂದು ಮಂತ್ರದ ಉಪದೇಶ ಕೊಟ್ಟರು ಶುನಶೇಪನಿಗೆ. ನಿನಗೆ ಏನು ತೊಂದರೆ ಆಗುವುದಿಲ್ಲ, ಈ ಮಂತ್ರವನ್ನು ಜಪಿಸುವಂತ. ಇದೆಲ್ಲ ಆದ ಮೇಲೆ ಹೋದ ರೋಹಿತ. ಈ ಶುನಶೇಪನನ್ನು ಕರ್ಕೊಂಡು ತಂದೆಯ ಬಳಿ ಹೇಳಿದ, ಬಲಿ ಕೊಡ್ಲಿಕ್ಕೆ ಸಲುವಾಗಿ ಒಬ್ಬನನ್ನು ಕರೆ ತಂದಿದ್ದೇನೆ, ಬಲಿ ಕೊಡು, ಯಾಗ ಮಾಡುವಂತ. ದೊಡ್ಡ ಯಾಗ ಪ್ರಾರಂಭ ಮಾಡಿದ ಹರಿಶ್ಚಂದ್ರ. ಸಾಮಾನ್ಯ ಯಾಗ ಅಲ್ಲ ಅದು, ರಾಜಸೂಯ ಯಾಗ ಅದು. ರಾಜಸೂಯ ಯಾಗದಲ್ಲಿ ಈ ಶುನಶೇಪನನ್ನು ಬಲಿ ಕೊಡಬೇಕು. ಬಲಿ ಕೊಡುವಾಗ ಆ ಶುನಶೇಪ ಏನು ಮಾಡಿದ? ವಿಶ್ವಾಮಿತ್ರರ ಉಪದೇಶ ಮಾಡಿದ ಜಪವನ್ನು ಮಾಡಿದ. ಪ್ರಜಾಪತಿ ವರುಣ ಮೊದಲಾದ ದೇವತೆಗಳನ್ನೆಲ್ಲ ಮಂತ್ರದಿಂದ ಸ್ತೋತ್ರ ಮಾಡಿದ. ದೇವತೆಗಳು ಎಲ್ಲ ಬಂದು, ನನಗೆ ಬಲಿ ಬೇಡ, ಇವನನ್ನು ಬಲಿ ಕೊಡೋದೇ ಬೇಡ, ಬಲಿ ಇಲ್ಲದೇನೆ ಯಾಗ ಆಗಲಿ ಅಂತ ಹೇಳಿಬಿಟ್ರು. ವರುಣನೇ ಬಂದು ಬಲಿ ಬೇಡ ಅಂತ ಹೇಳಿಬಿಟ್ಟ. ಅಷ್ಟು ಪ್ರಸನ್ನಗೊಳಿಸಿದ ಶುನಶೇಪ ವರುಣನನ್ನ. ಬಲಿಯೇ ಇಲ್ಲದೆ ಯಾಗ ನಡೆದು ಹೋಯಿತು. ಈ ಕಡೆ ಹರಿಶ್ಚಂದ್ರನ ಮಗ ರೋಹಿತ ಉಳಿದ. ಬಲಿ ಕೊಡ್ಲಿಕ್ಕೆ ಅಂತ ಕ್ರಯಕ್ಕೆ ತೆಗೆದುಕೊಂಡ ಒಬ್ಬ ಬ್ರಾಹ್ಮಣ ಮಗ ಶುನಶೇಪ, ಅವನು ಕೂಡ ಉಳಿದ ವಿಶ್ವಾಮಿತ್ರರ ಮಂತ್ರದ ಬಲದಿಂದ. ಹೀಗೆ ಹರಿಶ್ಚಂದ್ರನ ಯಾಗ ಅಂತ ಪೂರ್ತಿ ಆಯಿತು. ಈ ಶುನಶೇಪ ವಿಶ್ವಾಮಿತ್ರರಿಗೆ ಬಹಳ ಅಚ್ಚುಮೆಚ್ಚಿನವನಾಗಿದ್ದ. ಆ 100 ಮಂದಿ ಮಕ್ಕಳಲ್ಲಿ ಎಲ್ಲರಿಗಿಂತಲೂ ಕೂಡ ಜ್ಯೇಷ್ಠನಾದ ಯುವ ಶುನಶೇಪ ಅಂತ ತನ್ನ ಮಕ್ಕಳಿಗೆಲ್ಲ ಹೇಳಿದ್ರು ಅಂತ ವಿಶ್ವಾಮಿತ್ರರು. ಯಾಕೆ ಅಂದರೆ ಅಷ್ಟು ಇಷ್ಟನಾಗಿದ್ದ ಶುನಶೇಪ ವಿಶ್ವಾಮಿತ್ರರಿಗೆ. 50 ಮಧುಚ್ಛಂದನಿಂದ ದೊಡ್ಡ 50 ಮಂದಿ ಮಕ್ಕಳು ವಿಶ್ವಾಮಿತ್ರರದ್ದು. ಅವರು ಈ ಮಾತನ್ನ ಕೇಳಲಿಲ್ಲ, ವಿಶ್ವಾಮಿತ್ರರ ಮಾತನ್ನ. ನಮಗೆಲ್ಲ ಇವ ಅಣ್ಣ ಹೇಗೆ ಆಗ್ತಾನೆ,
ನಾವು ಒಪ್ಪುವುದಿಲ್ಲ ಅಂತ ಹೇಳಿದರು. ನೀವೆಲ್ಲ ಚಾಂಡಾಲರಾಗಿ ಅಂತ ಶಾಪ ಕೊಟ್ಟರು. ಮಧುಚ್ಛಂದನಕ್ಕಿಂತ ಸಣ್ಣ ಎಲ್ಲ ಮಕ್ಕಳು, 50 ಮಕ್ಕಳು, ಅವರೆಲ್ಲ ವಿಶ್ವಾಮಿತ್ರರಲ್ಲಿ ಹೇಳಿದರು, ಈ ಶುನಶ್ಶೇಪ ನಮಗೆಲ್ಲ ಅಣ್ಣ ಆಗಲಿ ಅಂತ ಒಪ್ಪಿಕೊಂಡೇ ಬಿಟ್ಟರು. ನಿಮ್ಮ ವಂಶ ವೃದ್ಧಿ ಆಗಲಿ ಅಂತ ವಿಶ್ವಾಮಿತ್ರರು ಅವರಿಗೆ ವರವನ್ನು ಕೊಟ್ಟರು. ಹೀಗೆ ವಿಶ್ವಾಮಿತ್ರರನ್ನ ಕುರಿತು ಬಹಳ ಪ್ರೀತಿಯನ್ನು ಮಾಡುತ್ತಾ ಇದ್ದವ ಶುನಶ್ಶೇಪ ತನ್ನ ಮಕ್ಕಳಂತೆ ನೋಡಿಕೊಂಡವರು ವಿಶ್ವಾಮಿತ್ರರು. ಕೊನೆಗೆ ಅಜೀಕರ್ತನೂ ಒಪ್ಪಲಿಲ್ಲ ಅಂತೆ, ನನ್ನ ಮಗ ಅಂತ. ಒಪ್ಪಲಿಲ್ಲ ಅಂತ ಹೇಳಿದ್ರೆ ಅವರು ಒಪ್ಪಲಿಲ್ಲ ಅಂತ ಅಲ್ಲ, ಯಾಗದಲ್ಲಿ ಬಲಿಯನ್ನು ಕೊಡದೆ ಉಳಿದಂತಹ ಶುನಶ್ಶೇಪ ಮತ್ತೆ ಹೋಗಬೇಕು. ಎಲ್ಲಿಗೆ ಹೋಗಬೇಕು? ಅಜೀಕರ್ತನನ್ನ ತಂದೆ ಅಂತ ಒಪ್ಪಲಿಲ್ಲ ಇವ. ಹೇಗೋ ನನ್ನನ್ನು ಮಾರಾಟ ಮಾಡಿದ್ದಾನೆ, ಇವ ಹೇಗೆ ತಂದೆ ಅಂತ. ವಾಪಸ್ಸು ಹರಿಶ್ಚಂದ್ರನ ಬಳಿಗೆ ಹೋಗಬೇಕಿತ್ತು, ಅವನೇ ತಂದೆ ಅಂತ. ಯಾಕೆ? ಮಾರಾಟಕ್ಕೆ ಕೊಂಡುಕೊಂಡಿದ್ದಾನೆ, ಕ್ರಯ ಮಾಡಿದ್ದಾನೆ, ಕ್ರಯ ವಿಕ್ರಯ ಆಗಿದೆ. ಅವನು ಬೇಡ, ಯಾಕೆಂದರೆ ನನ್ನನ್ನು ಬಲಿ ಕೊಡಲಿಕ್ಕೆ ಕರ್ಕೊಂಡು ಬಂದವ ಅವ, ಅವನು ನನಗೆ ತಂದೆ ಅಲ್ಲ ಅಂತ ಹೇಳಿ ವಿಶ್ವಾಮಿತ್ರರ ಜೋಡಿಯಲ್ಲಿ ಸೇರಿಕೊಂಡ. ವಿಶ್ವಾಮಿತ್ರರಿಗೆ ನಾನು ಮಗ ಅಂತ ಅಲ್ಲಿ ಹೋಗಿ ಶುನಶ್ಶೇಪ ಸೇರಿಕೊಂಡ. ಇದು ಪ್ರಸಿದ್ಧವಾದಂತಹ ಒಂದು ಕಥೆ, ಭಾಗವತದಲ್ಲಿ ಬರುವಂಥ. ಹೀಗೆ ಹರಿಶ್ಚಂದ್ರ ಮಾತು ಕೊಟ್ಟು ಮಾತಿಗೆ ತಪ್ಪಿ ನಡೆದಿದ್ದಾನೆ. ಆದ್ದರಿಂದ ಅವನ ಮೊದಲಿಗೆ ಅಸತ್ಯ ಆಗಿದ್ದ. ಅಂತಹ ಅಸತ್ಯ ಹರಿಶ್ಚಂದ್ರನೇ ಮುಂದೆ ಸತ್ಯ ಹರಿಶ್ಚಂದ್ರ ಅಂತ ಪ್ರಸಿದ್ಧನಾಗ್ತಾನೆ ಅಂತ ಹೇಳುತ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.